ಸೊ ಫ್ರೆಂಡ್ಸ್ ಅಲ್ಲಿಂದ ನಾವು ಬಂದಿವ್ರಿ ಹರ್ಷ. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಾತುಸ್ ಕನ್ನಡ ಬ್ಲಾಗ್ಸ್. ಇವತ್ತಂತೂ ಭಾಳ ಅಂದ್ರೆ ಭಾಳ ಕೆಲಸ ಐತ್ರಿ. ಯಾಕಂದ್ರೆ ನಾನು 2 ದಿನ ಆತ್ರಿ ಎಡಿಟ್ ಆಗಿಲ್ಲ ವೀಡಿಯೋಸ್. ಯಾಕಂದ್ರೆ ವಿಡಿಯೋ ಎಡಿಟ್ ಮಾಡತ್ತ ಭಾಳ ಅಂದ್ರೆ ಅದ ಆ್ಯಪ್ ಇದನ್ನ ಸಪೋರ್ಟ್ ಮಾಡಾಕತ್ತಿಲ್ಲ, ಬ್ಯಾಗ್ ಬರಾಕತ್ತೈತಿ. ಹಾಗಾಗಿ ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕಾಗತ್ತಿಲ್ಲ. ಸೊ ಇವತ್ತಂತೂ ಕುಂತು ಪೂರಿ ಏನೇನೈತಿ ಎಲ್ಲ ಕ್ಲಿಯರ್ ಮಾಡ್ತೀನಿ. ಸೊ ಈಗ ಮೊದಲು ಸ್ವಲ್ಪ ದಾಡ್ಕೆ ಹೋಗಿ ಬರ್ಬೇಕ್ರಿ. ಸೊ ದಾಡ್ಕೆ ಹೋಗಿ ಬಂದು ಮೊದಲು ದಾಡ್ಕೆ ಹೋಗಿ ಬರೋಣ ಅಂತ ನಿಮ್ಮ ಜೊತೆ ಹೋಗ್ತಾನೆ. ಸೊ ಮೊದಲು ದಾಡ್ಕೆ ಹೋಗಿ ಬರೋಣ ಬರ್ರಿ. 5 hours later. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಟ್ಯಾಂಕ್. ಸೊ ಗಾಯ್ಸ್, ಈಗಂತೂ ಬ್ಯಾಗ್ ಸ್ಟಿಚ್ ಹಾಕ್ಸಿದ್ವಿ. ಈಗ ಸ್ವಲ್ಪ ಫೋನಿನ ಅಂಗಡಿಗೆ ಹೋಗ್ಬೇಕ. ಯಾಕಂದ್ರೆ ಫೋನ್ ಬ್ಯಾಟ್ರಿ ಡೌನ್ ಆಗತ್ತ. ಈಗ ತೊಗೊಂಡು 4 ತಿಂಗಳು ಆಯ್ತು. ಅಲ್ಲಿ ಸಾಯ ಅಂತೇಳಿ ಸೀಟ್ ನಿಮ್ಗೆ ಅಲ್ಲೇ ಫೋನಿನ ಅಂಗಡಿ ಹೋಗಿ ಸಿಕ್ಕಿದ್ರು. A few moments later. ಸೊ ಫ್ರೆಂಡ್ಸ್ ಅಲ್ಲಿಂದ ನಾವು ಬಂದಿವ್ರಿ ಹರ್ಷ. ನಾವು ಬಂದೀವ್ರಿ ಹರ್ಷ ಕಾಂಪ್ಲೆಕ್ಸ್. ಸೊ ಈ ಫೋನ್ ನೋಡ್ರಿ, ಗ್ಯಾಲಕ್ಸಿ E36 ಅಂತ ನೋಡ ಸೇಮ್ S23 ಅಲ್ಟ್ರಾ ಇದ್ದಂಗೆ ಐತಿ. ನಾವು ಯಾವಾಗ ಅಂತೇಳಿ ಅಲ್ಲಿಂದ ನಾವು ಹೊರಗೆ ಬಂದಿವ್ರಿ. ಯಾಕಂದ್ರೆ ಕೆಳಗೆ ಸರ್ವಿಸ್ ಸೆಂಟರ್ ಐತಿ, ಅಲ್ಲಿ ಹೋಗಂದ್ರೆ. ಸೊ ಸರ್ವಿಸ್ ಸೆಂಟ್ರಿಗೆ ನಾವು ಫೋನ್ ಸರ್ಸಕ್ಕೆ ಹೋದಿವ್ರಿ. ಸೊ ಗಾಯ್ಸ್, ಈಗ ಸರ್ವಿಸ್ ಸೆಂಟರ್ ಕಡೆ ಅದಾನೆ. ಸೊ ಇಲ್ಲಿ ನೋಡ್ಬೋದು ನೀವು, ಅಲ್ಲಿ ಒಳಗೆ ನಮ್ಮ ಹುಡುಗ ಏನು ಪ್ರಾಬ್ಲಮ್ ಐತಿ ಹೇಳಕ್ಕೆ ಹೋಗ್ಯಾನೋ ಇಲ್ಲ, ಅಲ್ಲಿ ಒಂದು ಹುಡುಗಿ ಕುಂತಿದ್ರೆ ಆಕಿ ಲೈನ್ ಹೊಡ್ಯಾಕೆ ಹೋಗ್ಯಾನೋ ಗೊತ್ತಿಲ್ಲ. ಸೊ ಏನರ ಮಾಡ್ಲಿ ಅಂತ ನಾವು ಹೊರಗೆ ವೇಟ್ ಮಾಡಕತ್ತೇನೋ ಒಂದು. ಸೊ ಗೈಸ್, ಅಲ್ಲಿಂದ ಹೊರಗೆ ಬಂದೀವ್ರಿ. ಮನೆ ಮುಂದೆ ಹೆಂಗೆ ನಾಳೆ ಬಾ ಅಂತ ನಾವು ಬರಿತೀವಿ, ಹಂಗೆ ಅವರು ನಮಗೆ ನಾಳೆ ಬಾ ಅಂತ ಹೇಳಿ ಕಳಿಸ್ಬಿಟ್ರು. ಅಲ್ಲಿಂದ ಹೊರಗೆ ಬರ್ರಿ ಅಂತ ಅಲ್ಲ, ನೀವು ಏನಂತ ನೋಡ್ರಿ. ಸೊ ನಮ್ಮ ಹುಡುಗ ಆ ಹುಡುಗಿ ಇಷ್ಟ ಆಗ್ಯಾಳ್ರಿ. ಸೊ ಅಲ್ಲಿಂದ ನಾವು ಸಿದ್ದು ಬಂದೀವ್ರಿ ಮಾರ್ಕೆಟ್ ಒಳಗೆ. ಸೊ ಮಾರ್ಕೆಟಿಗೆ ಬಂದೇವಿ ಅಂತ ಮನೆ ಹತ್ರ ಫೋನ್ ಬಂದು ಸಂತೆ ಮಾಡ್ಕೊಂಬ ಅಂತ ಹೇಳದ ಇರ್ತಾರನ್ರಿ. ಹಂಗಾಗಿ ನಮಗೂ ಫೋನ್ ಬಂದು ಸಂತೆ ಮಾಡ್ಕೊಂಬ ಅಂತ ಅಂದ್ಬಿಟ್ರೆ ಹಂಗಂತ ಅನ್ಕೊಳ್ಳಿ. ಆ ಕಡೆ ಅಂತ ಸಂತೆ ಚೀಟಿ ಬಂದಬಿಡ್ತು ನೋಡ್ರಿ. ಏನೇನು ಅನ್ನೋದು ಇಲ್ಲಿ ಸ್ಕ್ರೀನ್ ಮ್ಯಾಗ ಹಾಕಿರ್ತೀನಿ, ನೋಡ್ಕೊರಿ. ಅವೆಲ್ಲ ತೊಗೊಂಡು ಬರೋಣಂತ ಬರ್ರಿ ನಮ್ಮ ಜೊತೆ. ಮಾಡೋ ವಾಂತಿ ನಾವು ಮಾಡೋ ಸಂತಿ ಎರಡು ಒಂದೇ ಥರ ಇರ್ತದೆ ನೋಡ್ರಿ. ಯಾರ ಕೈಯಾಗೂ ನೋಡಕ್ಕೆ ಹೋಗಿಲ್ಲ. ನಮ್ಮ ಸಂತಿಲಿ ಎಷ್ಟಾಗಿರೋ ಸಾಮಾನುಗಳು ಏನಂದ್ರೆ ಟಮಾಟಿ, ಬೀನ್ಸು, ಮೆಣಸಿನ್ಕಾಯಿ ಮತ್ತು ಹೂಕೋಸು, ಕೊತ್ತಂಬರಿ, ಕರಿಮೇವು ಇನ್ನೂ ಇದಾವ್ರಿ. ಏನೇನು ಆಮೇಲೆ ಹೇಳ್ತಾನಂತ ಬರ್ರಿ. ಅಡ್ಡಾಡ್ಕೊಂತ ಫಸ್ಟ್ ಅಂಗಡಿಗೆ ಬಂದಾಗ್ಬಿಟ್ರು. ಏನಂದ್ರೆ ಬೀನ್ಸ್ ತೊಗೊಳಕ್ಕೆ. ಸೊ 10 ರೂಪಾಯಿ ಒಂದು ಇದೇನು ಬೊಟ್ಟು ಏನು ತಗೊಡು ಏನು ಲೆಕ್ಕ ಆಯ್ತಲ್ಲ. ಸೊ 10 ರೂಪಾಯಿ ಒಂದು ಅಂತೀರಿ. ಸೊ ಪಟ ನಾವು ನಮ್ಮ ಬ್ಯಾಗಿ 2 ಹಾಕೊಂಡ್ಬಿಟ್ಟಿವಿ. ಸೊ ಪಟ 2 ಹಾಕೊಂಡ್ರಿ. ಆಮೇಲೆ ನೋಡ್ತೇನೆ ರೀ, ಪುಣ್ಯಾತ್ಮ ಧನಾತ್ಮ ಗುಣಾತ್ಮ ಏನದ ನೀವು ಚೀಲಾನ ಉಲ್ಟಾ ಹಾಕಿಬಿಟ್ಟಾರ್ರಿ ಯಪ್ಪ ಶಿವ. ಸೊ ಏನೋ ರೊಕ್ಕ ಕೊಡಂತ ಅಂದ್ಯಾ, ರೊಕ್ಕ ಕೊಡಕತ್ನ. ಇಲ್ಲಿಗೆ ನಮ್ಮ ಒಂದೇ ಐಟಮ್ ಖತಮ್ ಮಾತ. ಸೊ ನೆಕ್ಸ್ಟ್ ಐಟಮ್ ಹುಡುಕಾಕೊಂಡಂತ ಬರ್ರಿ. ಈಗ ಮತ್ತೇನು ಉಳಿತೆ. ಸೊ ಮಾರ್ಕೆಟ್ ಒಳಗೆ ಕೈಯಾಗ ಫೋನ್ ಇಟ್ಕೊಂಡು ಹೆಗ್ಲಿಗೆ ಬೇ ಹಾಕೊಂಡು ಹೊಚ್ಚರಾಗ ಮೆಣಸಿನ್ಕಾಯಿ ಹುಡ್ಕೊಂಡ್ರಿ. ಕಾರ್ ಇದ್ದೆ ಬೀನ್ಸ್ ಅಂತ ಮೆಣಸಿನ್ಕಾಯಿ ತಗೋಬೇಕ್ರಿ. ಮೆಣಸಿನ್ಕಾಯಿ ಉರಿ ಮೆಣಸಿನ್ಕಾಯಿ ತಗೊಂಡು ಹಸಿ ಬಿಸಿ ಮೆಣಸಿನ್ಕಾಯಿ ತಗೊಂಡು ಮೆಣಸಿನ್ಕಾಯಿ ತಗೋಕ್ ಬಂದಿದ್ರಿ. ಅದ್ರಾಗೂ ಖಾರ ಇಲ್ಲ, ಮೆಣಸಿನ್ಕಾಯಿ ಬೇಕಂತ್ರಿ ಇವಂಗ. ಮೆಣಸಿನ್ಕಾಯಿ ಖಾರ ಇಲ್ಲ ಮತ್ತೆ ನಮಗೆ ಬೇಕಾದಂತ ಮೆಣಸಿನ್ಕಾಯಿ ಎಲ್ಲಿ ಸಿಗಾಕತ್ತಿಲ್ರಿ. ಕಂಗಾಲಾಗ್ಬಿಟ್ಟವೆ. ಆ ಕಡೆ ಕಡೆ ಹುಡ್ಕ್ಯಾಡಿ ಹಿಂದೆ ಒಳಗೆ ನೋಡಿದ್ರೆ ಆಟೋ ಪಾಸ್ ಅಂತ ಪಾಸ್ ಆದಂಗೆ ಪಾಸ್ ಆತ್ರಿ. ಅವನವನು ಸಣ್ಣ ಹುಡುಗರ ಜೀವ ದೊಡ್ಡದಾಗಿ ತೊಗೊಂಡ್ಬಿಡ್ತೀನಿ ನೋಡ್ರಿ ಅಣ್ಣ ಅವ. ಮಕ್ಕಳಿಗೆ ಜೀವ ಮುಂದಿನ ಕೈ ಹಿಡ್ಕೊಂಡ ಮಾರ್ಕೆಟ್ ಒಳಗೆ ಮುಂದೆ ಹೊಂಟಿವಿ ನೋಡ್ರಿ. ಸೊ ಅಣ್ಣಾಗಿ ಇಲ್ಲೆಲ್ಲೇ ಮೆಣಸಿನ್ಕಾಯಿ ಚಲೋ ಕಲ್ಲ ಅಂತ. ಸೊ ಈ ಅಂಗಡಿ ಬಂದಾಗ ನಮ್ಮ ಹುಡುಗ ನೋಡಿದಂಥ ಡಿಮ್ಯಾಂಡ್ ಇರೋ ಮೆಣಸಿನ್ಕಾಯಿ ಸಿಕ್ಕಾಬಿಟ್ಟೇವ್ರಿ. ಸೊ ಸಿಕ್ಕಿದ್ದ ತಡ ಅವನು 2 ಏನು ತಗಡೋಗ್ಬಿಟ್ಟು ಏನಂತಾರೋ ಅವನು 2 ಮೆಣಸಿನ್ಕಾಯ್ದು ಹಾಕೊಂಡ್ಬಿಟ್ಟಿವ್ರಿ. ಸೊ ಇನ್ನೇನು ನಮ್ಮ ಸೆಕೆಂಡ್ ಐಟಮ್ ಅಂತ ಮುಗಿಯುತ್ತೆ. ಇನ್ನು ಮುಂದಿನ ಐಟಮ್ ಹುಡುಕೊಂತ ಹೋಗ್ಬರ್ರಿಪ್ಪ. ಕೊಟ್ಟಿರೋ ಟಾಸ್ಕ್ ಒಳಗಿರೋ ಲಿಸ್ಟ್ನಾಗಿರೋ ಸಂತೆ ಐಟಮ್ 2 ಅಂತೂ ಸಿಕ್ಕವ್ರಿ. ಇನ್ನು ಉಳಿದಿದ್ದ ತೊಗೊಂಡಂತ ಬರ್ರಿ.
ಸೊ ನಮ್ಮ ಲಿಸ್ಟ್ದಾಗಿರೋ 3ನೇ ಐಟಮ್ ಕೆಂಪು ಟಮಾಟೆ. ಸೊ ಟಮಾಟೆ ಅಂತೂ ಇಲ್ಲ ಅದಾವ್ರಿ. ಸೊ ಪಟ ತೊಗೊಳಂತ ಬರ್ರಿ. ಟೈಮ್ ಅಂತೂ ಭಾಳ ಕಡಿಮೆ ಇತ್ತು, ಅದಕ್ಕೆ ಪಟ 3 ಬುಟ್ಟಿ ಟಮಾಟೆ ಹಾಕ್ಕೊಂಡಿವಿ. ಟಮಾಟೆ ಹಾಕ್ಕೊಂಡು ಸೀದಾ ಮುಂದಿನ ಐಟಮ್ ಹುಡುಕಾಕಂತ ಹೊಂಟ ಬಿಟ್ಟಿವಿ ನೋಡ್ರಿ. ಸೊ ನಮ್ಮ ಮುಂದಿನ ಐಟಮ್ ಏನಪ್ಪ ಅಂದ್ರೆ ಕೊತ್ತಂಬರಿ ಮತ್ತು ಕರಿಮೇವು. ಮುಂದೆ ಹೋಗೋದು ಬೇಡಪ್ಪ, ನೀವು ಇಲ್ಲೇ ಅದೇ ಬರ್ರಿ ಅಂತ ಅವು ಇಲ್ಲೇ ಸಿಕ್ಕಾಬಿಟ್ಟವ್ರಿ. ಸೊ ಗೈಸ್ ಕಮೆಂಟ್ ಒಳಗೆ ತಿಳಿಸ್ರಿ ನಮ್ಮ ಸಂತಿ ನಿಮಗೆ ಹೆಂಗೆ ಅನ್ಸಾಕತ್ತಂತ. ಸೊ ಈಗ ತಗೋತೀವಿ ಕೊತ್ತಂಬರಿ ಸೊಪ್ಪು ತಗೊಂಡು ಸಿಗ್ತಾನಂತ ಬರ್ರಿಪ್ಪ. ಸೊ ಸೊಪ್ಪು ಸದಿಗೆಲ್ಲ ಬಾ ಹೇಳ್ತಾನೆ ನಾವು ಮುಂದೆ ಬಂದೀವ್ರಿ ನಮ್ಮ ಮುಂದಿನ ಐಟಮ್ ತಗೊಳಕ. ಸೊ ನಮ್ಮ ಮುಂದಿನ ಐಟಮ್ ವಟಾಣಿ ನೋಡ್ರಿ. ಸೊ ಇಲ್ಲಿ ವಟಾಣಿ ಅಂತರು ಮಸ್ತ್ ಇದ್ದೀವ್ರಿ. ಅದಕ್ಕೆ ಒಂದು ಬುಟ್ಟಿ ವಟಾಣಿ ಅಂತರು ನಮ್ಮ ಚೀಲದಾಗ ಹಾಕ್ಕೊಂಡಿವಿ. ಸೊ ವಟಾಣಿ ಅಂತರು ಕಂಪ್ಲೀಟ್ ಆತ್ರಿ, ನಮ್ಮ ಐಟಮ್ ಕಂಪ್ಲೀಟ್ ಆದವು. ಸೊ ಮುಂದೆ ಹೋಗೋಣಂತ ಬರ್ರಿ. ಸೊ ದಾರ್ಯಾಗ ಹೋಗ್ತಾ ನಮ್ಮ ಹುಡುಗ ಅಂದ್ರಿ ಅವನ ಹುಡುಗಿ ಪ್ರಪೋಸ್ ಮಾಡಕ ಹೂವು ಬೇಕಂತ. ಸೊ ನಾ ಅದಕ್ಕಂದ ಇಲ್ಲಿ ಹೂವು ಸಿಗೋಲ್ಲಪ್ಪ, ಹೂಕೋಸ್ ಸಿಗ್ತಾವಂತ 3 ಹೂಕೋಸ್ ಕೊಡಿಸ್ಬಿಟ್ರಿ ಅವಂಗ. ಸೊ ಇಲ್ಲಿಗೆ ಇವತ್ತಿನ ನಮ್ಮ ಸಂತಿ ಮುಗಿದ್ ಬಿಡ್ತು ನೋಡ್ರಿ. ಎಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ನಮ್ಮ ಮನೆ ಆಯ್ತು 1 ವರ್ಷ 1 ವರ್ಷದಿಂದ ಹೋಗಿದ್ದೆ. ನಾನು ಮನೆ ಸಂತೆನ ಮಾಡಕ್ ಬರಲ್ಲ, ನಾನು ಮಾಡಕ್ಕಾಗಲ್ಲ. ಮಮ್ಮಿ ಕಡೆ ಬಂದ ಅವ ಬಂದ ನಾನು ಹಿಡ್ಕೊಂತೆ ಅಲ್ಲ 1 ವರ್ಷದಿಂದ ನಾನು ಬಂದಿದ್ದೆ. ನಾವು ಸಂತೆ ಮಾಡಕ್ಕದು ಬರೋದು ಸುಳ್ರಿ. ಬಂದ 1 ವರ್ಷ ಆಯ್ತು ಸಂತೆ ಮಾಡಕ್ಕ. ಈಗ ಸಂತೆ ಯಾಕಂದ್ರೆ ನಾನು ಬರ್ತಿದ್ದಿಲ್ಲ, ನಮ್ಮ ಮಮ್ಮಿ ಕಡೆ ಬರ್ತಿದ್ದೆ. ಈ ಸಲ ಪಲ್ಸಲ್ಲಿ ಕೆಲ್ಸಕ್ಕೆ ಬಂದಂಗೆ ಬಂದಿದ್ವಿ. ಆದ್ರೆ ಸಂತಿ ಚೀಲ ಸ್ವಲ್ಪ ಲಪಡ ಮಾಡೀವಿ ನಾವು. ಸಂತಿ ಚೀಲ ಉಲ್ಟಾ ಹಾಕೋದೊಂದು ಟಮಾಟಿ ಮ್ಯಾಗ ಎಲ್ಲ ಹೋಗದವ್ ಇಲ್ಲಿ. ಎಲ್ಲ ಕರೆಕ್ಟ್ ಮಾಡೇವ್ರಿ, ಆದ್ರೆ ಟಮಾಟೆ ಹಣ್ಣಿನ ಮ್ಯಾಗ ಎಲ್ಲ ಸಾಮಾನು ಹೋಗದ್ ಬಿಟ್ಟವಿ. ಸಂತೆ ಎಲ್ಲ ಟಮಾಟೆ ಹಣ್ಣಿನ ಮ್ಯಾಗ ಐತಿ. ಟಮಾಟೆ ಹಣ್ಣಿನ ಗಟ್ಟಿ ಈಗ ಅದಕ್ಕೆ ಗೊತ್ತೀಗ. ಸೊ ಈಗ ಪಟ ಗಾಡಿಗಳು ಮೊದಲು ಮನೆಯಾಗಿ ಇಡ್ತೇವೆ ಬರ್ರಿ ಸಂತಿ ಚೀಲ. ಮನೆಗೆ ಹೋಗ್ಬೇಕಾದ್ರೆ ನಾವು ಸೀದಾ ಬಂದೀವ್ರಿ ಸಸ್ತಾ ಬಜಾರಕ್ಕೆ. ಯಾಕಂದ್ರೆ 1-2 ಹುಡಿ ತಗೋದಿತ್ತು ಅದಕ್ಕೆ. ನೋಡ್ರಿ ಇಲ್ಲಿ ಹೋಲ್ಸ್ಲೇ ಇಲ್ಲದನ ಕಿಶೆ ಜೀಪ್ ಸ್ವೆಟ್ರ್. ಸೊ ಅಲ್ಲಿ ನಂತರ ನಮಗೆ ಬೇಕಾದಂತ ಹುಡಿ ಸಿಗ್ಲಿಲ್ರಿ, ಅದಕ್ಕೆ ಪಿರಿ ನಾಯಿಗತ್ತ ಅಂಗಡಿ ಅಡ್ಡಾಡಕತ್ತೇವಿ. ಸೊ ಫೈನಲಿ ಇಲ್ಲಿ ಒಂದು ಅಂಗಡಿಗೆ ಬಂದೀವ್ರಿ. ಇಲ್ಲಿ ಹೊರಗೆ ಹುಡಿ ಹಾಕಿದ್ರ ಅದನ್ನ ನೋಡಿ ಅಂಗಡಿ ಒಳಗೆ ಬಂದೀವಿ. ತೌನ ಅಲ್ಲಿ ಇಲ್ರಿ ಹುಡಿ, ಎಲ್ಲಿ ಹುಡಿನ ಸಿಗತ್ತಿಲ್ಲ, ನಸೀಬ ಗಾಂಡು ಐತೆ ಅನಿಸ್ತೈತಿ. ಸೊ ಹಂಗಂತ ಸೀದಾ ಮನೆ ಕಡೆ ಹೊಂಟಿವ್ರಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ವಿಡಿಯೋ ಹೆಂಗೆ ಅನಿಸ್ತು ಕಮೆಂಟ್ ಒಳಗೆ ತಿಳಿಸ್ರಿ. ಸೊ ಮಸ್ತ್ ಸಿಗ್ತಾರ್ರಿ ನಿಮಗೆ ಮುಂದಿನ ವಿಡಿಯೋದಾಗ. ಅಲ್ಲಿ ಮಟ್ಟ ಟೇಕ್ ಕೇರ್, ಟಾಟಾ, ಬಾಯ್.